ಬರ್ಲಿಲ್ಲ ಕಣೆ ಅತ್ಲಾಗೆ ಹೋದ್ವು ಅವೆರಡೂನು. ನಾನು ಅದಕ್ಕೆ ಚೇರ್ ಹಾಕ್ಯಂಡು ಇಲ್ಲೇ ಕುಕ್ಕಳಮ್ಮ ಅಂದೆ. ನಾನು ಅದಕ್ಕೆ ಇಲ್ಲೇ ಕುಕ್ಕೊಂಡಿದ್ದೀನಿ ಬರ್ಲಿ ಅಂತ. ಆಗಲೇ ನೋಡಿ ನಗ ಹಾಕ್ಯಂಡು ಹೋದ್ವಲ್ಲ, ಅದಕ್ಕೆ ಸರಿಯಾಗಿ ಉಗಳಣ ಅಂತ ಕೂತ್ಕೊಂಡಿದ್ದೀನಿ, ಬರಲಿಲ್ಲ. ಕರ್ಜಿಕಾಯಿ ಮಾಡ್ತಾವಂತೆ ಕಣತೆ. ಕರ್ಜಿಕಾಯಿ ಮಾಡ್ತಾವಂತೆ, ಅದಕ್ಕೆ ಬಂದಿಲ್ಲ. ಮಾತಾಡ್ಕೊಂಡು ನಮ್ಮ ಬಗ್ಗೆ ಹಂಗೆ ಹಿಂಗೆ ಕುಡಿಯೋದು ಬಿಟ್ಟವನೇ ಇವಾಗ. ಅಲೇನೇ ಸೋಮಿ ಮಗ ಕೋಮ್ಲಿ ಹಂಗೆ, ಅವ್ರ ಸೊಸೆ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ಅವ್ರವ್ರದವ್ರು ನೋಡ್ಕೊಂಬಲ್ಲ ಕಂಡರ್ದು ಮಾತಾಡ್ಕೊಂಡು ಕರ್ಜಿಕಾಯಿ ಮಾಡ್ತಾರೆ. ಅವಿನ್ನೇನು ಚೆನ್ನಾಗಾಗ್ತತ್ತಾಗ ಕಂಡರ್ ಸುದ್ದಿ ಮಾತಾಡ್ಕೊಂಡು ಕರ್ಜಿಕಾಯಿ ಮಾಡಿದ್ರೆ ಅವಿನ್ನೇನು ಚಂದಕ್ಕಿರ್ತವೆ. ಥೂ, ಇಂದು ಬೇದಿ ಆಗಬೇಕು, ವಾಂತಿ ಬೇದಿ ಕಿತ್ಕೋಬೇಕು. ನಮ್ಮ ಸುದ್ದಿ ಮಾತಾಡ್ಕೊಂಡು ಕರ್ಜಿಕಾಯಿ ಮಾಡಿದ್ರೆ ಹಾಳಾಗಿ ಹೋಗ್ಬೇಕು. ಬೇದಿ ವಾಂತಿ ಕಿತ್ಕೊಂಡು ಬರಬೇಕು. ಹ್ಞೂನಜ್ಜಿ, ಹಂಗೆ ಅನ್ಕೊಂಡಿರೋದು ನಾನು. ನಮ್ಮ ಸುದ್ದಿ ಮಾತಾಡ್ಕೊಂಡು ನಾನು ನೋಡಿ ನಗ್ತಾ ಹೋಗಿದಾರಲ್ಲ, ಅವ್ರಿಗೆ ಆ ಕರ್ಜಿಕಾಯಿ ತಿಂದು ವಾಂತಿ ಬೇದಿ ಇಲ್ಲ ನೋಡು ಹಿಂಗಾಗ್ಬೇಕಂದ್ರೆ ಅವ್ರಿಗೆ ಹಂಗಾಗ್ಬೇಕು. ನಾನು ಶಾಪ ಹಾಕಿದ್ದೇನೆ, ಅವ್ರಿಗೇನು ಕಟ್ಸಂಗಿರಲ್ಲ. ಇಲ್ಲ ನೋಡು, ನಾನು ಅಂದಿರೋದು ಹಾಗೆ ಆಗುತ್ತೆ ನೋಡು, ಹೆಂಗೆ ಅನುಭವಿಸ್ತಾರೆ ನನ್ನ ಕಣ್ಣಿದ್ರಿಗೇನೆ ಅವರು ಅಂತೇಳಿ. ಸುಮ್ಮನೆ ನಾಳೆಗೆ ನೋಡ ಕರ್ಜಿಕಾಯಿ ತಿಂದು ಅವ್ರಿಗೆ ಹೆಂಗಾಗುತ್ತೆ ಅಂತ ನಾವು ಅಂದಿರೋದು. ನಮ್ಮನ್ನಂದಾರು ಯಾರು ಉದ್ಧಾರ ಆಗಿಲ್ಲ. ನಮ್ಮನ್ನಂದಾರು ಹಾಳಾಗೋಗ್ಯವ್ರಿ ನಮ್ಮ ಕಣ್ಣೆದ್ರಿಗೇನೆ. ತಿರ್ಗಾ ಅವ್ರಿಬ್ಬರು ಬಾರದ ಕಾಯಿಲೆ ಬಂದು ಏನಾರ ಒಂದು ಆಗೈತಿ. ನಮ್ಮ ಎದುರಿಗೆ ಹಾಳಾಗಿ ಹೋಗ್ತಾರೆ. ತಡಿ ನೋಡಿ ಮತ್ತೆ ನಮ್ಮನ್ನೊಂದ ಒಬ್ಬರು ಗೊತ್ತಾ ಇದ್ದಾಳೆ. ಇವಳು ಹೋಗ್ತಾಳೆ ನೋಡಿ ಯಾವಾಗ್ಲೂ. ಪುಣ್ಯ ಅಂಬಾಳು ಅಲ್ಲಿಗೆ ಹೋಗ್ತಾಳೆ, ಮಕ್ಕಳೆಲ್ಲ ಮರಿ ಇಲ್ಲ ಅಲ್ಲಿಗೆ ಹೋಗ್ತಾಳೆ. ಯಾವಾಗಲೂ ಈಗ ಇವಳೊಬ್ಳು ಅಲ್ಲಿಗೆ ಅವ್ರ ತಕ್ಕಿ ಕರ್ಜಿಕಾಯಿ ಮಾಡ್ತಾ ಇದ್ದೀವಿ. ಫೋನ್ ಮಾಡಿದ್ರೇನ ಎಲ್ಲ ಫೋನ್ನಾಗೆ ತಾಟ್ಕಿತ್ತೇರು. ಫೋನ್ನ ಮಾತಾಡ್ತಾರೆ. ಬತ್ತೀರಾ, ಎಲ್ಲೇ ಇದ್ರಾ, ಏನು ಮಾಡ್ತಾ ಇದ್ರಾ, ಉಂಡ್ರಿ ತಿಂದ್ರಿ ಅಂತ ಎಲ್ಲೋ ಇದ್ದಾರೆ ಮಂಗೆ ಫೋನ್ ಮಾಡ್ತಾರೆ. ಇವಾಗ ಫೋನ್ ಇರೋದಕ್ಕೂ ಅದಕ್ಕೂ ಇವಳು ಫೋನ್ ಮಾಡ್ತಾಳೆ. ಇವಳು ವಿನಿ ಪುಣ್ಯ ಬಾ ಎಲ್ಲಿದೆಯಾ ಅಂತ ಎಲ್ಲ ಫೋನು ತಯ್ಯಾರ್ಯಾರೆಲ್ಲ ಫೋನ್ ಇಕ್ಕೊಂಡು ಇವಾಗ ಫೋನ್ನಾಗ ಆಟ ಆಡ್ತಾರೆ, ಫೋನ್ನಾಗ ಮಾತಾಡ್ತಾರೆ. ಏನು ಹಂಗೇನೆ ಮಾತಾಡ್ಸಲ್ಲ ಅನ್ಬೇಕು. ಯಾರನ್ನ ಕಾಮ್ದಾರು ಫೋನ್ನ ಮಾತಾಡ್ಕೊಂಡು ಹೋಗ್ತಾಳೆ. ಇವಾಗ ಫೋನ್ ಮಾಡಿದ್ರೇನ ಅದಕ್ಕೆ ಹೋಗ್ತಿದ್ದಾಳೆ. ಇವಳು ಮಕ್ಳಿಲ್ದಾಳೆ. ಕಾಣತ್ತೆ ಮಕ್ಳಿಲ್ದಾರು ಇಲ್ಲ ಅಂತಾರೆ. ಹೆಂಗಾತ ನಮ್ಮ ಸಸಿಗೆ ದೇವರು ಒಂದೇ ತಿಂಗಳಿಗೆ ಆಗ್ತಾಯಿದ ನೋಡು. ಇವತ್ತು ದೇವ್ರಿಗೆ ಕೈ ಮುಗಿತಾರೆ, ಯೋಟ್ ಇದು ಮಾಡ್ತಾರೆ. ಮಕ್ಳಿಲ್ದಿದ್ರೆ ಬೆಲೆನೇ ಇರಲ್ ತಗ. ನಾವೇನು ಯಾರಿಗೇನೊಂದೇ ಮಾಡಿಲ್ಲ, ಯಾರಿಗೇನು ಮೋಸ ಮಾಡಿಲ್ಲ ತಗ. ಅದ ಏನು ನಾವೇನು ಯಾರಿಗೆ ಮೋಸ ಮಾಡಿದ್ದೀವಿ? ಮಾಡಿರೋ ಕರ್ಮ ಎಂಥದ್ದು. ಅವ್ರು ಮಾಡಿರೋ ಅಮ್ಮ ಮಾಡಿರೋ ಕರ್ಮ, ಅಪ್ಪ ಮಾಡಿರೋ ಕರ್ಮ ಎಲ್ಲ ಅತ್ತೆ ಮಾಮ ಎಲ್ಲ ಯಾರ್ಯಾರು ಏನೇನು ಕರ್ಮ ಮಾಡ್ಯಾರ ಅದೆಲ್ಲ ಅರಿಬೇಕಲ್ಲಮ್ಮ. ನಾವೇನು ಯಾರಿಗೇನು ಮೋಸ ಮಾಡಿಲ್ಲ, ಯಾರಿಗೇನು ಅನ್ಯಾಯ ಮಾಡಿಲ್ಲ. ಅದಕ್ಕೆ ದೇವರಮ್ಮ ನಮ್ಗೆ ಏನು ಮಾಡ್ಬೇಕು ಅದು ಮಾಡ್ತಾನೆ. ನಾವೇನು ಯಾರಿಗೇನು ಮೋಸ ಮಾಡಿಲ್ಲ ಹೇಳು. ಒಬ್ಬರು ಮುಂಡೆಯವರು ಕುಕ್ಕಂಡು ಅಂಕಲ್ ಮಾತಾಡ್ತಾರೆ. ಅಂದರು ಅಂಬ್ಲೇಳು ನಾನು ಅಂದಿದ್ದೇನೆ, ಇವ್ರು ಅಂದಿದ್ದೇನೆ ಒಳ್ಳೇದಾಗುತ್ತೆ ನನಗೆ, ಇವ್ರು ಅಂದಾಗಿಂದಲೇ ದೇವ್ರಿನೂ ಕೊಡ್ತಾನೆ ಅನಿಸುತ್ತೆ. ಅಂಬ್ಲೇಳು ಅಂಬದೆಲ್ಲ ಒಳ್ಳೇದಕ್ಕೆ, ಮಕ್ಕಳಿಲ್ಲ ಅಂತ ಎಷ್ಟು ಜನ ಅಂತಾರೆ. ಅಂಬರೆಲ್ಲ ಅಂಬ್ಲೇಳು ಅದೊಂದೊಟ್ಟನು ಇನ್ನೂ ನಮಗೆ ಒಳ್ಳೇದೇ ಆಗುತ್ತಂತೆ. ಮಕ್ಕಳಿಲ್ಲ ಇವ್ರಿಗೆ ಮಕ್ಕಳಿಲ್ಲ ಅಂತ ಯಾವಾಗ ಅಂತಾರ ಅದಿನ್ನೂ ಒಳ್ಳೇದೇ ಆಗುತ್ತೆ ನಮಗೆ. ದೇವ್ರಮ್ಮನ ಅವಾಗ ದೇವ್ರಿಗೆ ಕೊಡಬೇಕು ಅಂತ ಕರುಣೆ ಬರುತ್ತೆ. ಅಂಬ್ಲೇಳು ನಾನೇನು ಮಾತಾಡಲ್ಲ. ಅಮ್ಮ ಮಾಡಿರೋ ಕರ್ಮ ಎಂಥದ್ದಮ್ಮ, ನಿಮ್ಮಪ್ಪ ನಿಮ್ಮಮ್ಮ ಯಾರಿಗೂ ಅಂಥದ್ದು ಮಾಡಿಲ್ಲ, ನಾವು ಅಂಥದ್ದು ಮಾಡಿಲ್ಲ. ಅದಕ್ಕೆ ದೇವರಮ್ಮನ ಒಂದೇ ತಿಂಗಳಿಗೆ ಕೊಟ್ಟವನಿ, ಒಂದೇ ತಿಂಗಳಿಗೇನೆ ನಮಗೆ ಮಕ್ಳು ಕೊಟ್ಟವನಲ್ಲ. ಮಕ್ಳ ಭಾಗ್ಯ ಸುಮ್ಮನೆ ಏನು ಮಾಡಿರಿ ಏನಕ್ಕೆ ಬಂದಂಗೆ. ಮಕ್ಳಿಲ್ಲ ಅಂದಮೇಲೆ ಏನು ಮಾಡಬಾರ್ದು. ಏನು ಕಷ್ಟಪಟ್ರು ಅದೇ ಸುಮ್ಮನೆ. ಈಗ ಯಾತನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಇವಾಗ ಮಾಡಿರೋ ಕರ್ಮಗಳು ಬಿಡಲ್ಲ ಅಂದರೆ ಮಾಡಿರೋ ಕರ್ಮಗಳು ಇದಾವಲ್ಲ, ಮಕ್ಳು ಮೊಮ್ಮಕ್ಳು ಕಾಲಕ್ಕಾದ್ರೂ ತಟ್ಟುತ್ತೆ ಅಂತಾರಲ್ಲ, ಆಗ ಹಂಗೆ ತಟ್ಟುತ್ತೆ. ಏನೋ ಮಾತಾಡ್ಕೊಂಬೇಡ, ನಾನು ಮಾತಾಡಲ್ಲ. ಅಮ್ಮಯ್ಯ ಎಷ್ಟು ಜನನ್ನ ಊರಾಗೆಲ್ಲನ ಹಿಡ್ಕೊಟ್ಟವಳೆ. ಇಲ್ಲ ಸಲ್ಲದ್ದೆಲ್ಲನ ಏನೋ ಹೇಳಿರೋದಕ್ಕೆ ನನಗೇನೆ ಯಪ್ಪ ಎಷ್ಟು ಜನಕ್ಕೆ ಮೋಸ ಮಾಡಿದ್ದಾಳೋ ಏನೋ ಅಮ್ಮಯಿಂದ ಅರ್ಧ ಅಮ್ಮಯಿಂದ ಕಾಣತ್ತೆ. ಅವ್ರ ಅಮ್ಮಯ್ಯ ಎಷ್ಟು ಜನ ಪೊಲೀಸ್ನವ್ರಿಗೆ ಏನು ಪೊಲೀಸ್ ಆಗಿದ್ನಿ ಅಂತೇಳಿ ಯೋಟಿದ್ದು ಮಾಡ್ತಾಳೆ ಹಂಗೆ. ಇನ್ನೊಬ್ಳು ಇದ್ದಾಳೆ, ಅವಳಿನ್ನ ಯಾರಿಗೆ ಗಂಟು ಹಾಕ್ತಾರ ಗೊತ್ತಿಲ್ಲ. ಅದೇ ಮತ್ತೆ ಇನ್ನು ಯಾರ್ಯಾರಿಗೆ ಗಂಟು ಹಾಕ್ತಾರ. ಅವ್ರಮ್ಮ ಮಾಡಿರೋ ಕರ್ಮಯ್ಯ ಅಂತದ್ದು, ಅವ್ರಮ್ಮ ಅಂತದ್ದು ಮಾಡಿ ಅವ್ಳಿಗೆ ಅಲ್ಲಿ ಹೋಗ್ತಾ ಇದ್ದಾಳಲ್ಲ ಅವಳಿಗೆ ಮಕ್ಕಳಿಲ್ಲ. ಸೊ ಮಕ್ಳಿರ್ಬೇಕಪ್ಪ. ನನಗಂತೂ ಮಕ್ಳು ಅಂತಂದರೆ ತುಂಬ ಇಷ್ಟ. ಮಕ್ಕಳಿಲ್ಲ ಅಂತಂದರೆ ಏನು ಮಾಡಿದ್ರು ಪ್ರಯೋಜನ ಇಲ್ಲ. ಮಕ್ಳಿರ್ಬೇಕು ಫಸ್ಟ್. ಯಾರಿಗೆ ಏನು ಕುಕ್ಕಾಡ್ರಿ ಎಲ್ಲ ಹೊಡ್ಯಾರ ಆ ಪಿಳ್ಳು ಹೋಗ್ತೈತೆ ಸುಮ್ಮನೆ. ಆ ಪಿಳ್ಳು ಹೋಗಳನ್ನ ಅಂಬ್ತಿರಲ್ಲ, ನಿಮ್ಮ ಬಾಯ ಕೂಳ್ ಬೀಳ್ತಾವೆ ಆ ಹುಡುಗಿನಂದ್ರೆ. ಅದ್ರ ಪಾಡಿಗೆ ಅದು ಸುಮ್ಮನೆ ಹೋಗ್ತೈತಿ. ಸುಮ್ಮನಿರಜ್ಜಿ ಅಂದರು ಅಂಬ್ಲೇಳು. ಅವ್ರು 9ರಿಂದ ನಮಗೆ ಒಳ್ಳೇದೇ ಆಗುತ್ತೆ. ಜನಗಳು ನಮ್ಮ ಬಗ್ಗೆ ಕೆಟ್ಟಾಗಿ ಮಾತಾಡ್ದಷ್ಟು, ಇಲ್ಲೂ ಸಲ್ಲದ್ದೆಲ್ಲ ಹುಟ್ಟಿಸ್ಕೊಂಡು ಮಾತಾಡ್ದಷ್ಟು ನಮ್ಗಿನ್ನೂ ಒಳ್ಳೇದೇ ಆಗುತ್ತೆ. ಸುಮ್ಮನಿರು ನೀನು ಯಾಕೆ ಹಂಗೆ ಅಂಬ್ತೀಯ? ನಮ್ಮ ಮಕ್ಕಳಿಲ್ಲ ಅಂತ ಅಂದು ದೇವರು ನಮಗೂ ಕೊಡಬೇಕು ಅಂತ ದೇವ್ರಿಗೂ ಕರುಣೆ ಅನ್ನೋದು ಬರುತ್ತೆ. ಅಂಬ್ಲೇಳು ಇಂಥವ್ರೆಲ್ಲ 9ರಿಂದ ನಮ್ಗೆ ಒಳ್ಳೇದು ಆಗೇ ಆಗುತ್ತೆ. ಸುಮ್ಮನಿರು, ಏನು ತಲೆ ಕೆಡಿಸ್ಕೋಬೇಡ. ತಲೆ ಹೊಡ್ಯಾರ್ತಾಗ ಏನೋ ನಿಸ್ಕೆಮ ಅಂತದ್ದೇನಿಲ್ಲ. ಇವ್ರು ಯಾಕೆ ಅನ್ಬೇಕು? ಆ ಹುಡುಗಿ ಸುಮ್ಮನೆ ಹೋಗ್ತೈತಿ. ಸುಮ್ಮನಿರ್ಬೇಕಾ ಬಾಯಿ ಮುಚ್ಕೊಂಡು. ಅಜ್ಜಮ್ಮ ಬಿಳೆತಲೆ ಅಜ್ಜಮ್ಮ ಅವರೇನು ನಿಮ್ಮ ನಂಬಲಿಲ್ಲ. ನನಗೆ ಹೆಂಗ ನನ್ನ ಸೊಸಿಗೆ ಬೇಗ ಮಕ್ಕಳಾಗ್ತಾ ಇದ್ದಾವೆ. ಒಂದೇ ತಿಂಗಳಿಗೆ ನಾನು ಪ್ರೆಗ್ನೆಂಟ್ ಅಲ್ಲ. ಅದಕ್ಕೇನೆ ದೇವ್ರ ಹೆಂಗ ಬೇಗ ಮಕ್ಕಳ ಭಾಗ್ಯ ಕೊಟ್ಟಿದ್ದಾನೆ ಅಂತೇಳಿ ನಮ್ಮ ಅತ್ತೆನೂ ನಮ್ಮ ಅಜ್ಜಿ ಹೊಗಳ್ತಾ ಇರೋದು ನನ್ನ. ಅಜ್ಜಮ್ಮ ನಿನಗೆ ಅರ್ಥ ಆಗಲ್ಲ. ಜಬಾಯಿ ಹೊಲ್ಕಲವಡಿ. ಓಹೋ ನಿಮ್ಮ ಅವೆಲ್ಲ ನಡೆಸ್ಬೇಡ್ರಿ ನಮ್ಮ ತಗಾಟಾನ. ನನ್ನ ಅಪ್ಪಿಳು ಸುಮ್ಮನೆ ಹೋಗ್ತಾ ಐತಿ. ಅವಳು ನಂಬೋ ಅಂಥದ್ದೇನೆ ನೀವು. ಏನು ಮಕ್ಳು ಇಲ್ದಿದ್ರು ಹೊಟ್ಟೆ ಸಾಕು ಆಗಿರೋ ಮಕ್ಕಳನ್ನೇ ನೋಡ್ಕೊಂತಾರ ಅವರು. ಏನು ದೇವ್ರಮ್ಮನ ಕೊಟ್ಟೆ ಕೊಡ್ತಾನೆ. ಏನು ನೀವೇ ನಂಬೋದು?
ಅಲ್ಲೇ ಅಲ್ಲಿ ಯಾವನಿಂದಲ್ಲ ಓಡೋಕ್ ಬಂದು ಅವ್ನಿಗೆ ಆಲೇನೆ ಬಿಟ್ಟು ಬಂದು ಇಲ್ಲಿ ಒಂದೇ ತಿಂಗಳು ಪ್ರೆಗ್ನೆಂಟ್ ಆಗೈದ್ನಿ ಅಂತಾಳೆ. ಅಂದ್ರೆ ಮಾನ ಮರ್ಯಾದೆ ತೆಗಿಬೇಕಾಗುತ್ತೆ. ನಾನು ಏನಿಲ್ಲ ನೋಡು ಪಾಡು ಬಿಸಾಕ್ಬಿಡ್ತೀನಿ. ಯಾವನಿಂದಲೇ ಹೋಗ ಅಲ್ಲೇನೆ ಅಲ್ಲೆಲ್ಲಿ ಬಸ್ರಿಯಾಗಿ ಬಂದಿದ್ಲ ಏನು, ಇಲ್ಲಿಂದ ನಾನು ಒಂದೇ ತಿಂಗಳು ಬಸ್ರಿ ಆಗಿದ್ದೀನಿ ಅಂತ ಹೇಳ್ತಾಳೆ. ಹೋಗು. ನಾನೇನಿಲ್ಲ ತಿರುಗಿ ಮರ್ಯಾದೆ ತೆಗೆದು ಬಿಡ್ತೀನಿ. ಯಪ್ಪ ನೋಡ್ ಮಾತಾಡದ ಹಂಗೆಲ್ಲ ಮಾತಾಡ್ಬೇಡ ನೋಡು. ನೀನ್ ಸರಿಯಾಗಿ ಮಾತಾಡು. ಹಂಗಂದಿದ್ಯಾ ಅಂದ್ರೆ ಸರಿಯಾಗೋದಿಲ್ಲ. ಏನ್ ಹಂಗ್ ಮಾತಾಡ್ತಾ ಇದೀಯಾ? ನಮ್ಮ ಅಮ್ಮನೇ ನಂಗೆ ಮಾತಾಡಿದ್ಯಾ ಅಂದ್ರೆ ನೋಡು ಹೊಟ್ಟೆ ಉರಿ ಕಣಮ್ಮ. ಬಿಡ ಮಾತಾ ಹೋಗ್ಲಿ. ಇವಾಗ ಅವ್ರಿಗೆ ಹೊಟ್ಟೆ ಉರಿ. ನನ್ನ ಸೊಸೆ ಚೆನ್ನಾಗಿದ್ದಾಳಲ್ಲ ಅದನ್ನ ನೋಡಿ ಸಹಿಸ್ಕೊಂಬಕ್ ಆಗ್ತಿಲ್ಲ. ಅವಳೇನೆ ಏನ್ ಮ್ಯಾಗ್ಲಿಂದ ಕೆಳಕ್ ಇಳ್ದಿಲ್ಲ. ನಮ್ಮ ಅಮ್ಮನ ಇದ್ದಂಗೆ ಇದ್ದಾಳೇನೆ. ನಮ್ಮ ಪುಣ್ಯಮ್ಮ ನೆಡ್ಗಾಲ್ಗೂ ಸಮ ಇಲ್ಲ ಕಣೆ ಅವಳು. ನಮ್ಮ ಪುಣ್ಯಮ್ಮ ನೆಡ್ಗಾಲ್ ಮಕ್ಕಕ್ಕೂ ಸಮ ಇಲ್ಲ ಅವಳು. ಅವಳೇನ್ ಗನಂದಾರಿನಿ. ಓಹೋ ಲೌಡೇರ ನಂತಾಗ ಮಾತಾಡ್ಬೇಡ್ರಿ. ಅಲ್ಲಿ ಕಲ್ಲೌಡೇರ ಬಾಯಿ ಮುಚ್ಕೊಂಡು ಕುಕ್ಕರಿಸ್ತಾಳ್ರಿ. ಯಾವನಿಂದಲೇ ಆಲೆ ಓಡೋಗಿ ಡೈವರ್ಸ್ ಕೊಟ್ಟು ಬಂದಿರಲ್ಲ ನೋಡಿ ಮದುವೆ ಮಾಡ್ಕೊಂಡು ಇಲ್ಲಿ ಮಾತಾಡ್ತೀರಾ? ನಾನ್ ತರಕ್ ಮರ್ಯಾದೆ ಹಾರಾಜಾಗ್ತೀನಿ. ನನ್ನೇನ ತಿಳ್ಕೊಬಿಟ್ಟಿದ್ರ? ಓಹೋ ಮಾತಾಡ್ಬಿಡ್ರೆ ಅವ್ಳ ಪಾಡಿಗಳು ಸುಮ್ಮನೆ ಹೋಗ್ತಾ ಇದ್ದಾಳೆ. ಬಾಯಿ ಮುಚ್ಕೊಂಡು ಅದ್ಮಿಕೊಂಡು ಕುಕ್ಕಬೇಕು. ಇಕ್ಕೇಳು ಅದ್ಮಿಕೊಂಡು ಕುಕ್ಕಳ್ರಿ. ಸುಮ್ಮನೆ ಬಾಯಿ ಮುಚ್ಕೊಂಡು ಅದ್ಮಿಕಳ್ರಿ. ಮಾತಾಡೋದು ನೋಡಿ ಲೌಡಿ ಮುಂಡ್ಯಾರ ಹೆಂಗ್ ಮಾತಾಡ್ತಾರೆ. ಮತ್ತೆ ಅವ್ರ ಅಮ್ಮ ಎಂತೆಂಥದ್ದು ಏನು ಪೊಲೀಸ್ ಆಗಿದ್ನಿ ಅಂತ ಅವ್ರಿಗೂ ಇದು ಮಾಡೋದು. ಅವ್ರ ಅಮ್ಮ ಮಾಡಿರೋ ಕರ್ಮ ಅಂತದ್ದು. ಎಲ್ಲರನ್ನೂ ನಾನು ಪೊಲೀಸ್ ಆಗಿದ್ನಿ ಅಂತ ಏನು ಮಾತಾಡ್ಸಾರ ಕಡಿಕೆ ಒಳ್ಳೇದು ಮಾಡೋದು, ಮಾತಾಡಿಸ್ತಿಲ್ದಾರ ಕಡೆಗೆ ಕೆಟ್ಟದ್ದು ಮಾಡೋದು, ಅವ್ರನ್ನ ಅರೆಸ್ಟ್ ಮಾಡೋದು. ಏನು ಪೊಲೀಸ್ ಆಗಿದ್ನಿ ನಾನು ನಡೀತೈತಿ ಅಂತ ಅವ್ರ ಅಮ್ಮ ಯೋಟಿದ್ದು ಮಾಡ್ಯಾಳೆ. ಅವ್ರ ಅಮ್ಮ ಮಾಡಿರೋಂಥ ಕರ್ಮ. ಯಾಕ ಏನಂತ ಏನು ಮಾತಾಡ್ತಾ ಇದ್ದಾರೆ ಇಲ್ಲ ಹೊಡ್ಯಾರು? ಎಲ್ಲ ಪುಣ್ಯಮ್ಮ ಸುಮ್ಮನೆ ಹೋಗ್ತಾ ಐತಿ. ಅದಕ್ಕೆ ಮತ್ತೆ ಮಕ್ಕಳಿಲ್ಲ. ಅವ್ರ ಅಮ್ಮ ಮಾಡಿರೋ ಕರ್ಮ. ಪೊಲೀಸ್ ಆಗಿ ಅವ್ರಿಗೊಂದಿದ್ದು ಮಾಡೇಳು ಇವಳಿಗೊಂದಿದ್ದು ಮಾಡೇಳು. ಅದಕ್ಕೆ ಮತ್ತೆ ಮಗಳಿಗೆ ಮಕ್ಕಳಾಗಿಲ್ಲ ಅಂತ ಹೇಳ್ತಾರೆ ಇಬ್ರು. ನಾಳು ಸಾಸಿಗೆ ಯಾವನಿಂದಲೇ ಓಡೋಗಿ ಬಂದು ಅಲೆ ಡೈವರ್ಸ್ ಕೊಟ್ಟು ಬಂದು ಒಂದೇ ತಿಂಗಳು ಪ್ರೆಗ್ನೆಂಟ್ ಆಗ್ಯವಳಂತೆ. ಅದಕ್ಕೆ ಅದನ್ನ ಮಾತಾಡ್ತಾಳೆ. ಅಲ್ಲಿ ಕಲ್ಲವಡೇರು ನಿಮ್ಗೆ ಆಗಿದ್ರೆ ಮುಚ್ಕೊಂಡು ಬಿಡು, ಹೆಂಗ ದೇವ್ರು ಕೊಟ್ಟವನೇ ಅಂತ ಸುಮ್ಮನೆ ಇರಬೇಕು. ಇನ್ನೊಬ್ರು ಸ್ವಿಚ್ ಮಾತಾಡೋದಲ್ಲ. ಅಲ್ಲಿ ಕಲ್ಲವಡೇರ ಅವಳು ನೊಂದಿದಿ ಅಂದ್ರೆ ಬಾಯ ಕೋಳಿ ಬೀಳ್ತಾ ಕಣೆ. ಸುಮ್ಮನೆ ಕೂಕಾಡ್ರಿ. ಅವಳು ಯಾಕೆ ಅಂಬೋದು ನೀವು? ಅವಳು ಯಾಕೆ ಅಂಬೋದು? ಬಾ ಇಬ್ರೊಳೊಂದುದಾಗ ಬಂದಿದ್ದೀರಿ. ಅವೆಲ್ಲ ನಡೆಯಲ್ ಬಿಡು. ಏನ್ ತಿಳ್ಕೊಂಡಿದ್ದೀರಾ? ಅದೇ ಮತ್ತೆ ನಿಮ್ಮನೆ ಬಕ್ಲಕ್ಕೆ ನಾವೇನು ಸುತ್ತಾರ್ಕೊಂಬರಲ್ಲ. ನಮ್ಮ ಅಜ್ಜಿ ಹೇಳೈತಲ್ಲಿ ಅವ್ರ ಮನೆ ಕಾಲು ಇಕ್ಬೇಡ್ರಿ ಅಂತ. ನಾನು ಸತ್ರುನು ಹೋಗ್ಬೇಡ್ರಿ ಅಲ್ಲಿಗೆ ಅಂತ ಹೇಳಿ ನಮ್ಮ ಅಜ್ಜಿ ಹೇಳೈತೆ. ನಾವೇನೇನು ನಿಮ್ಮನೆ ಬಕ್ಲಿಗೆ ಬಂದಿದೀವ? ಈಗ ನಾನು ಸುಮ್ಮನೆ ಹೋಗ್ತಾ ಇದ್ದೆ ತಾನೆ. ನಾನೇನೋ ನಿಮ್ಮನ್ನು ಮಾತಾಡ್ಸಿದ್ನೆ, ನಿನ್ನಾಗ್ಲಿ ಮಾತಾಡ್ಸಿದ್ನೆ, ನಿಮ್ಮ ಅಜ್ಜಿನಾಗ್ಲಿ ಮಾತಾಡ್ಸಿದ್ನೆ, ನಿಮ್ಮ ಅತ್ತೆನಾಗ್ಲಿ ಮಾತಾಡ್ಸಿದ್ನೆ. ನಾನು ಪಾಡಿಗೆ ನಾನು ಹೋಗ್ತಾ ಇದ್ದೀನಿ. ನಿಮ್ಗೆ ಏನಕ್ಕೆ ಸುಮ್ಮನೆ ಇರ್ಬೇಕು? ನಾವು ಎಲ್ಗಾನ ಹೋಗ್ತೀವಿ ಎಲ್ಗಾನ ಬರ್ತೀವಿ. ನಮ್ಮ ಪಾಡಿಗೆ ನಾವು ಹೋಗ್ತಾ ಇದ್ರು ಅಂಕ್ಲು ಮಾತಾಡಿದ್ರೆ ಬೇಡ. ನನಗೆ ದೇವ್ರು ಕೊಟ್ಟಾಗೆ ಆಗ್ಲಿ ಹೇಳು. ನನ್ನ ಮಕ್ಕಳು ದೇವ್ರು ಕೊಟ್ಟಾಗೆ ಆಗಲಿ. ನೀವೇನು ಅಂಬ ಅಂತದ್ದೇನಿಲ್ಲ ನನಗೆ. ಅದೇ ಮತ್ತೆ ಎಲ್ಲ ಹೊಡ್ಯಾರು ಏನು ಅನ್ಬೇಕು? ಅವರು ಮುಚ್ಕೊಂಡು ಕುಕ್ಕಬೇಕು. ಅನ್ಕೊಡ್ದು ಒಬ್ರು ನನ್ಕೊಡ್ದು ಒಬ್ರು ನಂಬೋದ್ರಿಂದ ಏನು ಬರಂಗೈತಿ ಅವ್ರಿಗೇನ? ಒಬ್ರು ನಂಬೋದ್ರಿಂದನ ಅವ್ರಿಗೇನೋ ಸಿಗುತ್ತೆ, ಅದಕ್ಕೆ ಅಂಬ್ತಾರೆ. ಲವಡ್ಯಾರ ನಿಮ್ಗೆ ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ಬಾಯಿ ಮುಚ್ಕೊಂಡು ತೆಪ್ಪನ್ ಕುಕ್ಕಮ್ಮದ್ ನೋಡ್ರಿ. ಕಲವಡ್ಯಾರ ಓಹೋ ಮಾತಾಡ್ತಾರೆ. ನಿಮ್ಮ ಮನೇದ್ ನೀವು ನೋಡ್ಕೋಬೇಕಣ್ರಿ. ನನ್ನ ಮನೇದು ಹೆಂಗೈತೆ ಪರಿಸ್ಥಿತಿ, ನನ್ನ ಮನೆಯಾಗ ಹೆಂಗೈತೆ ಅಂತ ಹೇಳಿ ನೋಡ್ಬೇಕು. ಸುಮ್ಮನೆ ಮಾತಾಡೋದಲ್ಲ. ನನ್ನ ಮನೆಯಾಗೆ ರಾಗಿ ಕಾಳಿಲ್ಲ ಅಂದ್ರೂ ಯಾವತ್ತು ಬಿಲ್ಡಪ್ ಕೊಡ್ತೀರಿ? ತಿಂಬ ಕಮ್ಮಿ ಜುಟ್ಟಿ ಹೊಟ್ಟೆಗೆ ಇಟ್ಟಿಲ್ಲ ಅಂದ್ರೆ ಜುಟ್ಟಿ ಮಲ್ಗೆ ಹೂವು ಅಂಬಲ್ ಹೊಡ್ಯಾರ್ಕಂಡ್ರೆ ನೀವು. ಒಳಗೋಗ ಆ ಹುಡುಗಿ ನಂಬ್ತೀರಿ? ನಿನಗದು ಬಿದ್ದೋಗ ನಿಮಗೆ ಆ ಹುಡುಗಿ ಒಬ್ರು ಕೊಟ್ಟು ಒಬ್ರು ಸುದ್ದಿ ಮಾತಾಡಲ್ವಲ್ಲೇ, ಒಬ್ರು ಸವಾಸಕ್ಕೆ ಹೋಗಲ್ವಲ್ಲೇ, ಆ ಹುಡುಗಿ ನಂಬ್ತೀರೇನೆ ನೀವು? ನೋಡು ನೀವು ಈ ಪಾಟಿ ಮೆರಿತಾ ನೀವು ಕೇಳ್ಗಾಲ್ಕೆ ಆಡೋದು ನಿಮ್ಗೆ ಸರಿಯಾಗಿ ಆಗುತ್ತೆ. ನೋಡ್ತಾ ಇರು. ಹೋಗ್ರೆ ಹೋಸಾರ ಒಂದಾಗ ಬಂದ್ರೆ ನಾವೇನು ಹೆದರಿಕೆ ಮಲ್ಲ. ನಾವು ಇದ್ದೀವಿ, ನಾವು ಮೂವರ ಇದ್ದೀವಿ. ಇದೇ ಯಾರು ಬೇಡ ಅಂದ್ರು ಅವಳು ಯಾಕೆ ಅಂಬದ್ ನೀನು? ಯಾಕೆ ಅಂಬದು? ಅದೇ ಮತ್ತೆ ಬಾಯಿ ಮುಚ್ಕೊಂಡು ಇರ್ಬೇಕು. ಯಾಕೆ ಅಂಬದು? ಇವಳು ಸುಮ್ಮನೆ ಹೋಗ್ತೀರಾ ಹುಡುಗಿನ? ಇನ್ನೊಂದ್ಸತಿ ಏನಾನ ಬರ್ಲೇಲೆ ಅವಳು ಸುದ್ದಿಗೆ ನೀವು. ಪಾಪ ಆ ಹುಡುಗಿ ಒಬ್ರು ಸುದ್ದಿ ಮಾತಾಡಲ್ಲ. ಆ ಹುಡುಗಿ ಆತ ಹುಡುಗಿ ಬೋತ್ಕಾತಮ್ಮಂಗೈತಿ. ಎಲ್ಲೆಲ್ಲೂ ಹೋಗಲ್ಲ. ಮನೆಗಳು ಏನೋ ಕೆಲಸ ಮುಗಿದ್ಮೇಲೆ ಹಿಂಗೆ ಯಾರನ್ನ ತಕ್ಕ ಒಂದು ಸಣ್ಣ ಹಿಂಗೆ ಒಂದು 5 ನಿಮಿಷ ಹೋಗುತ್ತೆ. ಅಕ್ಕೆ ಒಟ್ಟುರ್ಕೊಂಡು ಬೈಕ್ ಬಂದಂಗೆ ಮಾತಾಡ್ತಾರೆ. ಹೊಲ್ಕಲೋಡ್ಯಾರು ಹೊಲ್ಕ ಮಾತಾಡ್ತಿದ್ದ. ಬಿಟ್ಟು ಮುಂಡ್ಯಾರು ನೀವು, ಬಿಟ್ಟು ಮುಂಡ್ಯಾರು. ನಿಮ್ಗೆ ಯಾತನ ನಾಯ ಬೈ ಇದ್ರೆ ಸರಿ. ಗಂಡ ಅದು ಇದು ಹೇಳ್ತಾನೆ ಅಂತೇಳಿ ಪಾಪ ಅಯ್ಯಪ್ಪನ್ನ ಮನೆ ಬಿಟ್ಟೆ ಓಡಿಸಿರು, ಊರು ಬಿಟ್ಟೆ ಓಡಿಸಿರು. ಇನ್ನು ಮಾತಾಡ್ತಾರೆ ಕುಕ್ಕರ್ಸ್ಕೊಂಡು. ಹೋಗ್ರಿ ಲೌಡ್ಯಾರ ನಿಮ್ಮಂತ ಒಟ್ಟು ಬಿಟ್ಟಾರ ಯಾರ ಇದ್ದಾರಿ? ನಮ್ಮ ಅಮ್ಮನಿ ನಂಬಕ್ ಬತ್ತೀರಾ? ನಾನು ಏನಿಲ್ಲ ತಿರ್ಗಾ ಜಾಡಿಸ್ತೀನಿ. ನಮ್ಮ ಅಮ್ಮನಿ ನಂದಿದ್ದೀರಾ ಅಂದ್ರೆ ಏನೇ ಮಾತಾಡ್ತೀರೇನೆ ತಿರ್ಗಾ ಅವ್ಳ ಬಗ್ಗೆ? ಏನಿಲ್ಲ ನೋಡಿ, ಇನ್ನೊಂದ್ಸತಿ ಮಾತಾಡ್ರಿ. ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ಬೇಕು. ನಮ್ಮನ್ನೇನ ಹೊಂದಿದ್ದೀರಾ ಅಂದ್ರೆ ನೋಡಿ ಏನು ತಿಂದಿದೀವಿ ನಾವು ನಿಮ್ದ? ನಾವು ಏನು ತಿಂದಿಲ್ಲ ನಿಮ್ದ. ಹೋಗಿ ನಿನ್ನ ಹೋಗಿ ಹೋಗಿ ಸುಮ್ಮನೆ. ನಾವು ನಮ್ಮ ತಿಂದಿಲ್ವೈತಿ. ನಮ್ದು ಹೊಲ ಮನೆ ಹೊಲ ಬಾಸೈಕೆಂಡಲ್ಲಿ ಹೊಲನ ತಕೊಂಡಲ್ಲಿ ಹೊಲ ತಕೊಂಡು ಅದನ್ನೂ ನೀಗ್ಲಿಕ್ಕೆಂಡೆಲ್ಲ ಹಾಳು ಮಾಡಿ ಎಲ್ಲ ತಿಂದಲ್ಲ. ತಿಂದಿಲ್ಲ ಅಂತ ಹೇಳ್ತೀಯ. ಗೊತ್ತಿರೋ ಸಿಟ್ಟಿಗೆ ನನಗಂತೂ ಹೆಂಗೆ ಮಾತಾಡೋಣ ಅನ್ನಿಸ್ತೈತೆ. ಪಾಪ ಹುಡುಗಿ ಪುಣ್ಯ ಒಬ್ರು ಏನೇನೋ ಅಂಬಲ್ಲ. ಹುಡುಗಿ ಸುಮ್ಮನೆ ಹೋಗ್ತಾ ಇದ್ರೆ ಹುಡುಗಿನಂದ್ರೆ ಎಷ್ಟು ಸಿಟ್ಟು ಬರೋಕ್ಕಿಲ್ಲ. ಅದಕ್ಕೆ ನಾನು ನಮ್ಮ ಅಕ್ಕ ಇಬ್ಬರಳು ಸೇರಿ ಸರಿಯಾಗಿ ಜಾಡಿಸ್ತಾ ಇದ್ದೀವಿ ಕೋಮ್ಲಿಗೆ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.